ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಈ ಬ್ಲಾಗ್ ಬಂದುಬಿಟ್ಟು 6 ಗಂಟೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ನಾನು ಹೇಳೋದು 4 ಗಂಟೆ 4:15 ಅಂದರೆ ಸ್ವಲ್ಪ ಬೇಗ ಹೋಗೋದಿತ್ತಂದರೆ 4 ಗಂಟೆಗೆ ಹೇಳ್ತೀನಿ. ಸ್ವಲ್ಪ ಅಷ್ಟಕ್ಕಷ್ಟೇ 6 ಗಂಟೆ 6:15 ಹೇಳೋದಿತ್ತು ಹೋಗೋದಿತ್ತಂದರೆ 4:15 ಹೇಳ್ತೀನಿ. ಇವತ್ತಂತೂ 4:15 ಎದ್ದಿದ್ದೀನಿ ಫ್ರೆಂಡ್ಸ್. 6 ಗಂಟೆಗೆ ಹೋಗ್ತಾ ಇದ್ದಾರೆ. ಆಲ್ಮೋಸ್ಟು ಸ್ವಲ್ಪ ಬೆಳಕು ಆಗಿದೆ. ಬೆಳಗ್ಗೆ ನೀವು ಬ್ಲಾಗ್ ಮಾಡಿ ಅಡುಗೆ ಮಾಡುವಾಗ ಅಂತ ತುಂಬ ಜನ ಕೇಳಿದ್ದೀರಾ, ಆದರೆ ಆಗೋದಿಲ್ಲ ಫ್ರೆಂಡ್ಸ್. ಆದ್ರೂ ನಾನು ಸ್ವಲ್ಪ ಚೆನ್ನಾಗಿರೋ ಒಳ್ಳೆ ಸ್ಟ್ಯಾಂಡ್ ಅಂದರೆ ಡ್ರೈ ಫ್ರೂಟ್ ಇರೋದು ತೊಗೊಂಡಂದರೆ ಕಂಟಿನ್ಯೂ ಆಗಿ ಮಾಡ್ತೀನಿ. ಇವಾಗ ಅಡ್ಜಸ್ಟ್ ಹೆಂಗಾಗುತ್ತೋ ಹಂಗೆ ಮಾಡ್ತಾಯಿದ್ದೀನಿ. ನೋಡಿ, ಸಪೋರ್ಟ್ ಮಾಡಿ, ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಏನಕ್ಕಂದರೆ ಸಪೋರ್ಟ್ ಆಗುತ್ತೆ, ನನಗೂ ಕೂಡ ನಿಮಗೂ ಅರ್ಥ ಆಗುತ್ತೆ ಬ್ಲಾಗಲ್ಲಿ. ನೋಡಿ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಫಸ್ಟ್ ಆಫ್ ಆಲ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಗುಡ್ ಮಾರ್ನಿಂಗ್ ಹೇಳಿದ್ರೆ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸ್ವಲ್ಪ ಹಸ್ಬೆಂಡ್ ಹೋದಾದ್ಮೇಲೆ ಟಿಫನ್ ಬಾಕ್ಸ್ ಕೊಟ್ಟು ಕಳಿಸ್ದನಲ್ಲ ಫ್ರೆಂಡ್ಸ್. ಕಳಿಸಿ ಮನೆ ಹೊರಗಡೆಯಿಂದ ಕಸ ಒಂದು ಹೊಡೆದು ಮನೆ ಕಸ ಗುಡಿಸಿ ಅವರಿಗೆ ಎಬ್ಬಿಸಿದ್ದೀನಿ. ನಿನ್ನೆ ಸ್ವಲ್ಪ ಅವಳಿಗೆ ಇರಲಿಲ್ವಲ್ಲ, ಹಾಗಾಗಿ ಬೆಳಗ್ಗೆ ಮನೆ ಊಟ ಹೋಗಲ್ವಲ್ಲ, ಅದಕ್ಕೆ ಕಡೆದು ಹೊರಗಡೆಯಿಂದ ದೋಸೆ ತಂದ್ಕೊಂಡು ತಿಂತಾಯಿದ್ದಾರೆ ನೋಡಿ. ಹೊರಗಡೆಯಿಂದ ದೋಸೆ ತಂದ್ಕೊಂಡು ತಿಂತಾಯಿದ್ದಾರೆ. ಇವಾಗ ನೀರಿಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ನಾನು ಟೀ ಕುಡಿತಿದ್ದೀನಿ, ಅವರು ಹೊರಗಡೆಯಿಂದ ನಾಷ್ಟ ತಂದು ತಿಂತಾಯಿದ್ದಾರೆ. ನಾನಿವತ್ತು ಎಗ್ ಸಾಂಬಾರು ಮಾಡಿದ್ದೀನಿ ಫ್ರೆಂಡ್ಸ್. ಬೆಳಗ್ಗೆ ಹೋಗಲ್ವಲ್ಲ, ಅದಕ್ಕೆ ತಿರ್ಲಿ ಅಂತ ದುಡ್ಡು ಕೊಟ್ಟಿದ್ದೀನಿ, ತಂದ್ಕೊಂಡು ತಿಂತಾಯಿದ್ದಾರೆ. ಅವನು ಹೋಮ್ವರ್ಕ್ ಮಾಡ್ಕೊಳ್ಳೋರಿದ್ದಾನೆ. ಓಕೆ ಫ್ರೆಂಡ್ಸ್, ಇವರಿಗೆ ಸ್ನಾನ ಎಲ್ಲ ಮುಗಿಸಿ ರೆಡಿ ಮಾಡಬೇಕು. ಇವತ್ತು ದಿನವಿಡೀ ಏನೇನೆಲ್ಲ ನಡೆಯುತ್ತೆ ಪ್ರತಿಯೊಂದು ಶೇರ್ ಮಾಡ್ತೀನಿ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹೊಸದಾಗಿ ನೋಡೋರು ಸಪೋರ್ಟ್ ಮಾಡಿ, ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ಓಕೆನಾ? ಬನ್ನಿ, ಇವತ್ತು ಏನೇನೆಲ್ಲ ನಡೆಯುತ್ತೆ ಶೇರ್ ಮಾಡ್ತೀನಿ. ಬೆಳಗ್ಗೆ ಮುಖ ಹಿಂಗೆ ಕಾಣಿಸುತ್ತೆ ನೋಡಿ ಎಲ್ಲರದು. ಓಕೆ ಫ್ರೆಂಡ್ಸ್, ಇವರಿಗೆ ಸ್ನಾನ ಮಾಡಿಸ್ಬೇಕು. ಇವಾಗ ಆಲ್ರೆಡಿ ಲೇಟಾಗಿದೆ. ನಾನು ಟೀ ಕುಡಿತೀನಿ. ಆಯಿತು, ನಾಷ್ಟ ಮಾಡೋದು. ದೋಸೆ ತಂದ್ಕೊಂಡಿದ್ದಾರೆ ಫ್ರೆಂಡ್ಸ್. ಬೆಳಗ್ಗೆ ಸ್ವಲ್ಪ ಗರಂ ಇರುತ್ತಲ್ಲ, ಹಾಗಾಗಿ ಇಷ್ಟಪಟ್ಟು ತರಿಸ್ಕೊಳ್ತಾರೆ. ಇವಳಿಗೆ ಟ್ಯಾಬ್ಲೆಟ್ ನುಂಗೋದಿದೆ ಫ್ರೆಂಡ್ಸ್. ಅದಕ್ಕೆ ಮನೆ ಊಟ ಅಂದರೆ ಎಗ್ ಸಾಂಬಾರು ಮಾಡಿದ್ದೀನಿ, ಹೋಗಲ್ವಲ್ಲ ಬೆಳಗ್ಗೆ, ಅದಕ್ಕೆ ಟ್ಯಾಬ್ಲೆಟ್ ನುಂಗೋದಿದೆ, ತರಿಸ್ಕೊಳ್ಳಿ ಅಂತ ಕೊಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಇವರಿಗೆ ಇವಾಗ ರೆಡಿ ಮಾಡ್ತೀನಿ. ಓಕೆನಾ? ಮತ್ತೆ ಸಿಗ್ತೀನಿ. ಬಂದ ತಕ್ಷಣ ಆಡ್ಕೊತಾನೆ. ಇವಾಗ ನೋಡಿ, ಬೆಳಗ್ಗೆ ಹೋಮ್ವರ್ಕ್ ಮಾಡ್ಕೊತಾ ಇದ್ದಾನೆ. ಇಂಗ್ಲೀಷಾ? ಸೋಷಲ್. ಅಕ್ಕ ಮೈತೋಕ್ ಮಸ್ತಕ ಬರ್ಕೋ. ಹಾಂ, ಮತ್ತು ಆಮೇಲೆ ತೆಗ್ದಿಡು. ಖಾಲಿ ಪಿರಿಯಡ್ ಇರ್ತದಲ್ಲ, ಅವಾಗ ಬರ್ಕೊ. ಮತ್ತು ಸಾಲ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದ್ದಾವೆ ನೋಡಿ ಫ್ರೆಂಡ್ಸ್. ಒಂದು ಅವಳು ಸ್ನಾನಕ್ಕೆ ಹೋಗಿದ್ದಾಳೆ ಫ್ರೆಂಡ್ಸ್. ಇವರಿಗೆ ಹೊರಗಡೆ ವಾತಾವರಣ ಮತ್ತೊಮ್ಮೆ ನೋಡಿ, ದಿನ ಹೇಗೆ ಇರ್ತಾಯಿದೆ ನೋಡಿ ಫ್ರೆಂಡ್ಸ್. ಫುಲ್ ಮೋಡ ಸಾಕಾಗ್ತಾಯಿದೆ ಈ ಮೋಡ ನೋಡಿ. ನೆಟ್ವರ್ಕ್ ನನ್ನ ಫೋನಿಗೆ ಲೈವ್ ಮಾಡಬೇಕಂದ್ರೂ ಪಾಪ ತುಂಬ ಜನ ನನ್ನ ಲೈವಿಗೋಸ್ಕರ ಕಾಯ್ತಾ ಇದ್ದಾರೆ. ಆದರೆ ಇಲ್ಲ, ನೆಟ್ವರ್ಕಿಗೋಸ್ಕರ ನನಗೆ ನೆಟ್ ಸಿಗ್ತಾಯಿಲ್ಲ. ಮೋಡಗೋಸ್ಕರ ನೆಟ್ವರ್ಕ್ ಸಿಗ್ತಾಯಿಲ್ಲ ನನಗೆ. ಏನು ಮಾಡೋದು, ಎಲ್ಲ ಅಡ್ಜಸ್ಟ್. ನೆನ್ನೆ ಪೂಜೆ ಮಾಡಿದ್ದು ಹಾಗೇ ಇದೆ. ಇವತ್ತೇನು ಮಾಡಲ್ಲ ಫ್ರೆಂಡ್ಸ್, ನಾಳೆ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನೀರಿಟ್ಟಿದ್ದೀನಿ ನೋಡಿ. ನೀರೆಲ್ಲ ಕಾಯ್ದಿದೆ. ಇಲ್ಲಿ ನಾನು ಟೀ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಹಸ್ಬೆಂಡ್ ಕುಡ್ದು ಹೋಗಿದ್ದಾರೆ. ಅದರ ಜೊತೆ ಒಂದು ಕ್ರ್ಯಾಕ್ ಜಾಕ್. ಇವರಿಗೆ ನೀರು ಹಾಕಿಬಿಟ್ಟು ನಾನು ಟೀ ಕುಡಿತೀನಿ. ಎಗ್ ಸಾಂಬಾರು ಮಾಡಿದ್ದೀನಿ, ಸ್ವಲ್ಪ ಉಳಿದಿದೆ ನೋಡಿ ಫ್ರೆಂಡ್ಸ್. ಇಷ್ಟು ಉಳಿದೆ. ಇವರು ಊಟ ಮಾಡಲ್ಲ ಅಂತ ನನಗೆ ಗೊತ್ತು ಫ್ರೆಂಡ್ಸ್, ಮಕ್ಕಳು. ಅದಕ್ಕೆ ನಾನು ಸ್ವಲ್ಪ ಮಾಡಿದ್ದೀನಿ, ಇನ್ನೊಂದು ಸ್ವಲ್ಪ ಇದೆ. ಗ್ಯಾಸ್ ಆಗಿದೆ ಟೀದು.
ಇವರಿಗೆ ಸ್ನಾನ ಮಾಡಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದೇನು ಕಾಣಿಸ್ತಾ ಇದೆಯಲ್ಲ ನಿಮಗೆ, ನಿಮಗೆ ಅದು ಸ್ವಲ್ಪ ಇರಿ ಫ್ರೆಂಡ್ಸ್. ಈ ಕಡೆ ನೋಡಿ ಏನು ಮಾಡ್ತಾಯಿದ್ದೀನಿ, ಅದು ರೈಸ್ ಏನು ವೇಸ್ಟ್ ಆಗ್ಬಾರ್ದು ಅಂದ್ಬಿಟ್ಟು ಮತ್ತೆ ರಿಟರ್ನ್ ಪುಳಿಯೋಗರೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸುಮ್ಮನೆ ಏನಕ್ಕೆ ವೇಸ್ಟ್ ಬಿಡಬೇಕು. ನಾನು ಜಾಸ್ತಿ ರೈಸು ಹೆಚ್ಚಿಗೆ ಮಾಡಿದಾಗೆಲ್ಲ ಪುಳಿಯೋಗರೆನೇ ಮಾಡ್ತೀನಿ. ಏನಕ್ಕೆ ಸ್ವಲ್ಪ ಟೈಮ್ ತೊಗೊಂಡೆ ಅಂದರೆ, ಇಲ್ಲಿ ಒಗ್ಗರಣೆ ಕೊಟ್ಟಿದ್ದೀನಿ ಮತ್ತು ಹೊತ್ತು ಹೋಗಿಬಿಟ್ರೆ ಕತೆ ಮುಗ್ದೋಯ್ತು. ಇಷ್ಟೊತ್ತು ಎಲ್ಲ ಸೀದೋಗ್ಬಿಡುತ್ತೆ, ಎಲ್ಲ ಬ್ಲ್ಯಾಕ್ ಆಗೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿ ಆ ಡ್ರೈ ಫ್ರೂಟ್ ಬಗ್ಗೆ ಹೇಳೋಣ ಅಂತ. ನೋಡಿ ಇವಾಗ ಮಿಕ್ಸ್ ಆಯಿತು, ಸ್ವಲ್ಪ ಫ್ರೈ ಆಗಲಿಕ್ಕೆ ಬಿಡೋಣ ಇದಕ್ಕೆ. ಬನ್ನಿ ಈ ಕಡೆ. ಇವಾಗ ಇದ್ರದ್ದು ಬಗ್ಗೆ ಏನು ಹೇಳಬೇಕು ಅಂದರೆ, ಆಲ್ರೆಡಿ ಇದ್ರದ್ದು ವೀಡಿಯೋ ಮಾಡಿದ್ದೀನಲ್ಲ ಫ್ರೆಂಡ್ಸ್ ನಾನು. ಇವಾಗ ಇದು ಕೆಲವೊಬ್ಬರು ತುಂಬ ಜನ ಏನು ಮಾಡ್ತಾಯಿದ್ದಾರೆ, ಈ ಲೈಟು ಇದು ಡ್ರೈ ಫ್ರೂಟ್ದು ಏನು ಲೈಟ್ ಇದೆಯಲ್ಲ ಫ್ರೆಂಡ್ಸ್, ಈ ಲೈಟ್ ತೆಗೆದು ಇದು ಹೆಂಗೆ ಸೆಟ್ ಮಾಡ್ತಾ ಇದ್ದಾರೆ ನನಗೆ ಅರ್ಥ ಆಗ್ತಾಯಿಲ್ಲ. ಸ್ವಲ್ಪ ನಿಮ್ಗೆ ಯಾರಿಗಾದರೂ ಗೊತ್ತಿದ್ದರೆ ಸ್ವಲ್ಪ ನನಗೆ ಕಮೆಂಟ್ ಮೂಲಕ ಹೇಳಿ. ನನಗೆ ಎಷ್ಟು ಏನು ಮಾಡಿದ್ರೂ ಅರ್ಥ ಆಗ್ತಾಯಿಲ್ಲ ಫ್ರೆಂಡ್ಸ್. ಇದು ಹೆಂಗೆ ಇದು ತೆಗಿಯೋದು ಗೊತ್ತು ನನಗೆ, ಲೈಟು ಇದೆಲ್ಲ ಗೊತ್ತು, ಇದು ಏನು ಮಾಡಿದ್ರೂ ಕೂಡ್ತಾಯಿಲ್ಲ ಫ್ರೆಂಡ್ಸ್. ನನಗೆ ಇದೇ ಗೊತ್ತಾಗ್ತಾಯಿಲ್ಲ. ನಿಮ್ಮ ಎದುರುಗಡೆನೇ ನೋಡಿ, ಇದು ತೆಗಿತೀನಿ ಇವಾಗ ಲೈಟು ನೋಡಿ. ಇವಾಗ ಇದು ಬಂತು, ಆರಾಮಾಗಿ ಬಂತು. ಇವಾಗ ನೋಡಿ ಇದು ಹೆಂಗೆ ಕೂಡಿಸ್ತಾರಂತ ಅರ್ಥ ಆಗ್ತಾಯಿಲ್ಲ ನನಗೆ. ಅಂದರೆ ಇದು ಕೂಡ ತೆಗಿತೀನಿ, ಸ್ವಲ್ಪ ಇರಿ ಫ್ರೆಂಡ್ಸ್. ಇದೇನಿದೆಯಲ್ಲ ಇದಕ್ಕೆ ಅಟ್ಯಾಚು, ಇದು ಕೂಡ ತೆಗ್ದು ಇಲ್ಲಿ ಜೋಡಿಸಿದ್ದೀನಿ. ಅಂದರೆ ಅದು ಕೂಡ ಬರ್ತಾಯಿಲ್ಲ ಫ್ರೆಂಡ್ಸ್. ಸ್ವಲ್ಪ ಯಾರಿಗಾದರೂ ಗೊತ್ತಿದ್ದರೆ ನನಗೆ ಸ್ವಲ್ಪ ತಿಳಿಸ್ಬೋದು. ಏನಕ್ಕಂದರೆ ತುಂಬ ಹೆಲ್ಪ್ ಆಗುತ್ತೆ. ಭಾರಿ ಕಷ್ಟ ಒಂದು ರೀತಿ. ಇದು ಮನೆಯಲ್ಲಿ ಡ್ರೈ ಫ್ರೂಟ್ ಇದ್ರೂ ಕಷ್ಟ ಆಗ್ತಾಯಿದೆಯಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಅದಕ್ಕೆ ನಿಮಗೆ ಯಾರಿಗಾದರೂ ಗೊತ್ತಿದ್ದರೆ ಸ್ವಲ್ಪ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಹೇಗೆ ಜಾಯಿಂಟ್ ಮಾಡ್ತಾರೆ ಇದಕ್ಕೆ ಅಂತ ಸ್ವಲ್ಪ ತಿಳಿಸಿದ್ರೆ ಹೆಲ್ಪ್ ಆಗುತ್ತೆ ನನಗೆ. ಇದು ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್, ಹೀಗೆ ಕೂಡಿಸ್ಬೇಕು ಅಥವಾ ಹಿಂಗೆ ಕೂಡಿಸ್ಬೇಕು ನನಗೆ ಅರ್ಥ ಆಗ್ತಾಯಿಲ್ಲ. ಇದು ತೆಗಿಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನನಗೆ. ನೋಡಿ ಇಲ್ಲೊಂದು ಕೊಟ್ಟಿದ್ದಾರೆ ಜಾಯಿಂಟ್ ಮಾಡಲಿಕ್ಕೆ, ತೋರಿಸ್ತೀನಿ ಸ್ವಲ್ಪ ಇರಿ. ನೋಡಿ ಈ ಕಡೆ ಒಂದು ಕೊಟ್ಟಿದ್ದಾರೆ ಜಾಯಿಂಟ್ ಮಾಡಲಿಕ್ಕೆ, ಮತ್ತು ಈ ಕಡೆ ಒಂದು ಕೊಟ್ಟಿದ್ದಾರೆ. ಅದೇ ಹೆಂಗೆ ಜಾಯಿಂಟ್ ಮಾಡ್ತಾರೆ ಅಂತ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ. ತಂದು ಒಂದು ಹತ್ತಿರ 6 ತಿಂಗಳು ಆಗ್ತಾ ಬರ್ತಾಯಿದೆ. ಹೆಂಗೆ ಜಾಯಿಂಟ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾಯಿಲ್ಲ. ಓನ್ಲಿ ರೀಲ್ಸಿಗೆ ಮಾತ್ರ ಯೂಸ್ ಆಗ್ತಾಯಿದೆ, ರೀಲ್ಸು ಲೈವಿಗೆ ಅಷ್ಟೇ ಯೂಸ್ ಆಗ್ತಾಯಿದೆ. ಇದು ಹೆಂಗೆ ಜಾಯಿಂಟ್ ಮಾಡಿ ಬ್ಲಾಗ್ ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ ನನಗೆ. ಸ್ವಲ್ಪ ಗೊತ್ತಿದ್ದವರು ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್, ಸ್ವಲ್ಪ ಹೆಲ್ಪ್ ಆಗುತ್ತೆ. ಕಮೆಂಟ್ ನೋಡಿ ಜಾಯಿಂಟ್ ಮಾಡ್ಕೋಬೋದು ನಾನು. ಇದು ಅರ್ಥನೇ ಆಗ್ಲತ್ತಿಲ್ಲ ಇದ್ರದ್ದು ಏನು ಅರ್ಥ ಅಂತ. ನೋಡಿ ಗೊತ್ತೇ ಆಗ್ತಾಯಿಲ್ಲ ಇದು ಹೆಂಗೆ. ಇದು ಗೊತ್ತು ನನಗೆ ಲೈಟ್ ಹೆಂಗೆ ಕೂಡಿಸ್ತಾರೆ ಅಂತ, ಆದರೆ ಇದು ಹೆಂಗೆ ಜಾಯಿಂಟ್ ಮಾಡ್ತಾರೆ ಅನ್ನೋದೇ ಗೊತ್ತಾಗ್ತಾಯಿಲ್ಲ ನನಗೆ. ಜಾಯಿಂಟ್ ಹೆಂಗೆ ಮಾಡೋದು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಗೊತ್ತಿದ್ದವರು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನನಗೆ ಇಷ್ಟು ಚೆನ್ನಾಗಿ ಡ್ರೈ ಫ್ರೂಟ್ ಇದೆ, ಆದರೆ ಬ್ಲಾಗ್ ಮಾಡಲಿಕ್ಕೆ ಈ ರೀತಿ ಇಲ್ಲಿ ಇಟ್ಕೊಂಡು ಬ್ಲಾಗ್ ಮಾಡೋಣ ಅಂದರೆ ಇದು ಓನ್ಲಿ ಈ ರೀತಿ ಕೂಡ್ತಾ ಇದೆ. ಆದರೆ ಯಾವ ರೀತಿ ಇದು ಅಟ್ಯಾಚ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾಯಿಲ್ಲ ನನಗೆ. ಅಟ್ಯಾಚ್ ಮಾಡಿದ್ರೂ ಸ್ವಲ್ಪ ಅಷ್ಟಕ್ಕಷ್ಟೇ ಕೂಡ್ತಾ ಇದೆ, ಆದರೆ ಫೋನ್ ಬಿದ್ದೋಗಿ ಇದೆ ಫ್ರೆಂಡ್ಸ್. ಅದೊಂದು ಪ್ರಾಬ್ಲಮ್ ಆಗ್ತಾಯಿದೆ ನೋಡಿ. ಫೋನ್ ಕೆಳಗಡೆ ಬಿದ್ದೋಗ್ತಾ ಇದೆ. ಅದಕ್ಕೆ ಒಂದು ಸಪ್ರೇಟ್ ತೊಗೋಬೇಕು ಅಂದರೂ ಮನೇಲಿದ್ರೂ ಯೂಸ್ ಬರ್ತಾಯಿಲ್ಲ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಯಾರಿಗಾದರೂ ವೀಡಿಯೋದಲ್ಲಿ ಹೇಳಿದ್ರೆ, ಬ್ಲಾಗಲ್ಲಿ ಹೇಳಿದ್ರೆ ಗೊತ್ತಾಗ್ಬೋದು ಅಂತ ಹೇಳ್ತಾಯಿದ್ದೀನಿ. ಗೊತ್ತಿದ್ದವರು ಕಮೆಂಟ್ ಮೂಲಕ ತಿಳಿಸಿ. ಓಕೆ ಫ್ರೆಂಡ್ಸ್, ನಮ್ಮ ರೈಸ್ ಹೇಗೆ ಆಗ್ತಾಯಿದೆ ನೋಡೋಣ ಬನ್ನಿ. ಶೇಂಗಾ ಬೀಜ ಏನೋ ಆ್ಯಡ್ ಮಾಡಿಲ್ಲ. ಆಲೂ ಮತ್ತು ಚಪಾತಿ, ಅನ್ನ ಸಾಂಬಾರು ಮಾಡಿದ್ದೆ ಫ್ರೆಂಡ್ಸ್ ಇವತ್ತು.
ಆದರೆ ಇಷ್ಟೊಂದು ರೈಸು ನಿನ್ನೆ ನೈಟ್ದು ಜಾಸ್ತಿ ಮಾಡಿದ್ದೀನಿ. ಎಲ್ಲರೂ ಚಪಾತಿನೇ ತಿಂದಿದ್ದಾರೆ, ಹಾಗಾಗಿ ಅನ್ನ ಹಾಗೆ ಉಳ್ಕೊಂಡು ಬಿಟ್ಟಿದೆ. ನಾನು ಯಾವಾಗಲೂ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ಫ್ರೆಂಡ್ಸ್, ಏನಕ್ಕಂದರೆ ಜಾಸ್ತಿ ಇರಬೇಕು, ಯಾರಾದರೂ ಬಂದ್ರೂ ಕೂಡ ನಡೆಯುತ್ತೆ ಅಂದ್ಬಿಟ್ಟು ಜಾಸ್ತಿನೇ ಮಾಡ್ತೀನಿ. ಅದು ನೋಡಿದ್ರೆ ನೈಟ್ ಪೂರ್ತಿಯಾಗಿ ಉಳ್ಕೊಂಡ್ಬಿಟ್ಟಿದೆ. ಸ್ವಲ್ಪ ಇಷ್ಟಿಷ್ಟೇ ಊಟ ಮಾಡಿದ್ದಾರೆ, ಎಲ್ಲರೂ ಚಪಾತಿ ಉಂಡು ಇಷ್ಟಿಷ್ಟೇ ಊಟ ಮಾಡಿದ್ದಾರೆ. ರೈಸ್ ಇದಕ್ಕೇನಕ್ಕೆ ಬಿಸಾಕಬೇಕು ಫ್ರೆಂಡ್ಸ್? ನೀವು ಅಂತಿರ್ಬೋದು, ಏನಪ್ಪ ಇವರು ಏನು ದಿನ ಪುಳಿಯೋಗರೆ ಮಾಡ್ಕೊಂಡು ಊಟ ಮಾಡ್ತಾರೆ ಅಂತ. ಆದರೆ ಏನು ಮಾಡೋದು ಫ್ರೆಂಡ್ಸ್, ಇಷ್ಟೊಂದು ಅನ್ನ ಏನಕ್ಕೆ ಬೀಸಾಕ್ಬಿಡ್ಬೇಕು ಹೇಳಿ? ವೇಸ್ಟ್ ಅಲ್ಲ. ಅದಕ್ಕೆ ಸ್ವಲ್ಪ ಈ ರೀತಿ ನಮಗೆ ಯಾವುದು ಇಷ್ಟ ಥರ ನಿಂಬೆ ಹಣ್ಣು ಸೇರಿಸಿ ಎಲ್ಲ ಮಿಕ್ಸ್ ಮಾಡಿ ಊಟ ಮಾಡಿದ್ರೆ ಅದೇ ಎಷ್ಟು ಸೂಪರಾಗಿ ಟೇಸ್ಟ್ ಬರುತ್ತೆ. ಏನಕ್ಕೆ ಬಿಸಾಕಬೇಕು ಫ್ರೆಂಡ್ಸ್? ಟೈಮಿಗೆ ಸಿಗಲ್ಲ, ಬಿಸಾಕಿದ್ರೆ ಏನು ಸಿಗುತ್ತೆ ಹೇಳಿ? ನೋಡಿ, ಇದ್ರ ಫುಲ್ ಇತ್ತು, ಇದು ಖಾಲಿ ಮಾಡಿದ್ದೀನಿ ನೋಡಿ. ಬಿಸಾಕಬಾರ್ದು ಫ್ರೆಂಡ್ಸ್, ಎಷ್ಟೇ ಹೆಂಗೆ ಇದ್ರೂ ಚೆನ್ನಾಗಿ ಅನ್ನ ಇದ್ದರೆ ಅದಕ್ಕೆ ಒಗ್ಗರಣೆ ಕೊಟ್ಟು ಊಟ ಮಾಡಬೇಕು. ಬಿಸಾಕಿದ್ರೆ ಮುಗ್ದೋಯ್ತು ಕತೆ, ಟೈಮಿಗೆ ನಮ್ಗೆ ಅದು ಸಿಗೋಲ್ಲ. ಓಕೆ ಫ್ರೆಂಡ್ಸ್, ಸ್ವಲ್ಪ ಇದ್ರದ್ದೇ ಟೆನ್ಷನ್ ಆಗ್ತಾಯಿದೆ, ಹೇಳಿ ನನಗೆ ಕಮೆಂಟಲ್ಲಿ. ಇನ್ನು ಮುಂದೆ ಏನೇನೆಲ್ಲ ನಡೆಯುತ್ತೆ ಎಲ್ಲ ಶೇರ್ ಮಾಡ್ತೀನಿ. ನಿನ್ನೆದು ಬಟ್ಟೆ ಇಲ್ಲೇ ತಂದಿಟ್ಟಿದ್ದೀನಿ. ಇವಾಗ ಮಧ್ಯಾಹ್ನ ತೆಗ್ದಿದ್ದೀನಿ ಫ್ರೆಂಡ್ಸ್, ಸ್ವಲ್ಪ ಮೋಡನೇ ಇರ್ತಾಯಿದ್ದಲ್ಲ ನಮ್ಮ ಸೈಡು, ಹಾಗಾಗಿ ನಿನ್ನೆದು ಬಟ್ಟೆ ಹಾಗೆ ತಂದು ಇಟ್ಟಿದ್ದೀನಿ. ಇವಾಗ ಜೋಡಿಸ್ಕೋಬೇಕು. ಎಲ್ಲ ಜೋಡಿಸಿ ಸ್ವಲ್ಪ ಊಟ ಮಾಡಿ, ನಾನಿಷ್ಟು ಜೋಡಿಸೋಷ್ಟರಲ್ಲಿ ಅಲ್ಲಿ ರೆಡಿ ಆಗುತ್ತೆ ರೈಸು. ಇವಾಗಲೂ ಮೋಡನೇ ಇದೆ ಫ್ರೆಂಡ್ಸ್. ಬನ್ನಿ, ಡೋರ್ ಲಾಕ್ ಮಾಡಿದ್ದೀನಿ ನೋಡಿ, ಫುಲ್ ಮೋಡನೇ ಇದೆ. ನೀವು ಅಂತಿರ್ಬೋದು ಬಿಸಿಲು ಅಂತ, ಬಿಸಿಲಿಲ್ಲ ಏನಿಲ್ಲ, ಫುಲ್ ಮೋಡ. ಜಸ್ಟ್ ಬಟ್ಟೆ ಒಣ ಹಾಕಿದ್ದೀನಿ, ಇನ್ನೂ ಆರೇ ಇಲ್ಲ, ನೀರು ಕಡಿತಾನೇ ಇದೆ ನೋಡಿ. ಫುಲ್ ಮೋಡ ಇದೆ, ಬಿಸಿಲು ಅನ್ನೋದೇ ಇಲ್ಲ. ಏನು ಮಾಡೋದು? ನಮ್ಮ ರೈಸು ಉರಿ ಫಾಸ್ಟ್ ಇಟ್ಕೊಂಡ್ರೆ ಬೇಗ ಆಗುತ್ತೆ, ಆದರೆ ನಾನು ಸಣ್ಣದಾಗಿ ಉರಿ ಇಟ್ಕೊಂಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಏನಕ್ಕೆ ಬಿಸಾಕಬೇಕು ಫ್ರೆಂಡ್ಸ್? ನೈಟ್ ತಿದ್ರೂ ಹೆಂಗಿದ್ರು ಮಕ್ಕಳಿಗೆ ಕೊಡಬಾರ್ದು ಅಷ್ಟೇ. ತಂಗಳನ್ನ ಮಕ್ಕಳಿಗೆ ಕೊಡ್ಬಾರ್ದು. ನಾವು ಆರಾಮಾಗಿ ಅದಕ್ಕೆ ಬಿಸಿ ಮಾಡ್ಕೊಂಡು ಊಟ ಮಾಡ್ಬೋದು. ಮಕ್ಕಳಿಗೆ ಕೊಟ್ಟರೆ ಅವ್ರದ್ದು ಓದೋ ಹುಡುಗರಲ್ಲ ಫ್ರೆಂಡ್ಸ್, ಮಕ್ಕಳಿಗೆ ಬಿಸಿದು ಈ ಮಳೆಗಾಲ ಬೇರೆ ಕೊಡಬಾರ್ದು. ಅವರು ಚೆನ್ನಾಗಿ ಮೇಲಿಯಲ್ಲ, ಮೇನ್ ಹೇಳಬೇಕಂದ್ರೆ ಅದೊಂದು ಪ್ರಾಬ್ಲಮ್ಮು. ಅವರಿಗೆ ಬಿಸಿಗೆ ಕೊಡಬೇಕು, ನಾವು ಊಟ ಮಾಡಬೇಕು, ದೊಡ್ಡವರು ನಡೆಯುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ಊಟ ಮಾಡ್ತಾಯಿದ್ದೀನಿ, ಊಟ ಮಾಡೋಣ. ಸೂಪರಾಗಿದೆ ಊಟ ಅಂತೂ. ಮತ್ತು ಸಂಜೆ ಏನೇನೆಲ್ಲ ಅಡುಗೆ ಮಾಡ್ತೀನಿ ಎಲ್ಲ ಶೇರ್ ಮಾಡ್ತೀನಿ. ಹೊಸದಾಗಿ ನೋಡೋರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಏನಕ್ಕಂದರೆ ನಂದು ಲಾಂಗ್ ವಿಡಿಯೋ ಜಾಸ್ತಿ ಓಡ್ತಾಯಿಲ್ಲ, ರೀಲ್ಸ್ ಓಡ್ತಾಯಿದೆ, ಬಟ್ ಲಾಂಗ್ ವಿಡಿಯೋ ಓಡ್ತಾಯಿಲ್ಲ. ಅದೇ ಪ್ರಾಬ್ಲಮ್ ಆಗ್ತಾ ಇರೋದು ನನಗೆ. ಸ್ವಲ್ಪ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿದೆ. ಲಾಂಗ್ ವಿಡಿಯೋನೂ ಕೂಡ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸ್ವಲ್ಪ ಲಾಂಗ್ ವಿಡಿಯೋ ಓಡಿದ್ರೂ ಸ್ವಲ್ಪ ಖುಷಿ.